ಪ್ರಿಯ ವಿದ್ಯಾರ್ಥಿಗಳೇ, ಅರ್ಥಶಾಸ್ತ್ರದ ತರಗತಿಗೆ ತಮಗೆಲ್ಲ ಸ್ವಾಗತ. ಅಂತಾರಾಷ್ಟ್ರೀಯ ಅರ್ಥಶಾಸ್ತ್ರದಲ್ಲಿ ನಾವೀಗಾಗಲೇ ಫಸ್ಟ್ ಚಾಪ್ಟರನ್ನು ಪೂರ್ಣ ತಿಳ್ಕೊಂಡಾಗಿದೆ. ಎರಡನೇ ಚಾಪ್ಟರ್ ನಿಮಗಿರ್ತಕ್ಕಂಥದ್ದು ಟ್ರೇಡ್ ಆ್ಯಂಡ್ ಕಮರ್ಷಿಯಲ್ ಪಾಲಿಸಿ, ವ್ಯಾಪಾರ ಮತ್ತು ವಾಣಿಜ್ಯ ನೀತಿ ಎನ್ನುವಂಥದ್ದು. ಇದರಲ್ಲಿ ಕೂಡ ಈಗಾಗಲೇ 6-7 ಸೆಷನ್ಗಳು ಮುಗಿದಿದೆ. ವ್ಯಾಪಾರದ ಕರಾರುಗಳ ಬಗ್ಗೆ ಬಹುತೇಕ ವಿಚಾರಗಳನ್ನು ನಾವೀಗಾಗಲೇ ತಿಳ್ಕೊಂಡಾಗಿದೆ. ಈ ಸೆಷನ್ನಲ್ಲಿ ನಾನು ನಿಮಗೆ ತಿಳಿಸ್ತಾ ಇರೋ ವಿಷಯ ವ್ಯಾಪಾರ ನೀತಿಗಳ ಬಗ್ಗೆ. ಅದರಲ್ಲಿ ಮುಖ್ಯವಾಗಿ ಮುಕ್ತ ವ್ಯಾಪಾರ ನೀತಿ ಮತ್ತು ಅದರ ಅನುಕೂಲಗಳು ಅಥವಾ ಅದರ ಪರವಾದಗಳನ್ನು ಈಗ ತಿಳಿಸ್ತಾ ಇದ್ದೀನಿ. ನಿಮಿಷ. ಈಗ ವ್ಯಾಪಾರ ನೀತಿ ಅಂದರೆ ಏನು ಅನ್ನೋದನ್ನು ಮೊದಲಿಗೆ ನೋಡೋಣ. ವಿದ್ಯಾರ್ಥಿಗಳೇ, ಈಗ ಒಂದು ದೇಶ ಇತರ ರಾಷ್ಟ್ರಗಳ ಜೊತೆ ವ್ಯಾಪಾರದಲ್ಲಿ ತೊಡಗಿದಾಗ, ಅಂದರೆ ಸರಕು ಸೇವೆಗಳ ವಿನಿಮಯದಲ್ಲಿ ತೊಡಗಿದಾಗ ಯಾವ ಬಗೆಯ ನಿಯಮಗಳನ್ನು ಅನುಸರಿಸುತ್ತೆ ಅನ್ನೋದನ್ನು ಈ ವ್ಯಾಪಾರ ನೀತಿ ತಿಳಿಸುತ್ತೆ. ಅಂದರೆ ವ್ಯಾಪಾರ ನೀತಿ ಅಂತ ಅಂದರೆ ಏನು? ಒಂದು ದೇಶ ಇತರ ದೇಶಗಳ ಜೊತೆ ಅಂತಾರಾಷ್ಟ್ರೀಯ ವ್ಯಾಪಾರ ಸಂಬಂಧವನ್ನು ನಡೆಸುವಾಗ ಅಳವಡಿಸಿಕೊಳ್ಳುವಂತಹ ನೀತಿಗೆ ವಾಣಿಜ್ಯ ನೀತಿ ಅಂತ ಹೇಳಿ ಕರಿತೇವೆ. ಈ ವಾಣಿಜ್ಯ ನೀತಿಯಲ್ಲಿ ಮುಖ್ಯವಾಗಿ 2 ಪ್ರಕಾರಗಳಿದ್ದಾವೆ. ಒಂದು ಮುಕ್ತ ವ್ಯಾಪಾರ ನೀತಿ, ಫ್ರೀ ಟ್ರೇಡ್ ಪಾಲಿಸಿ. ಎರಡನೇದು ರಕ್ಷಣಾ ವ್ಯಾಪಾರ ನೀತಿ, ಪಾಲಿಸಿ ಆಫ್ ಪ್ರೊಟೆಕ್ಷನ್ ಆರ್ ಪ್ರೊಟೆಕ್ಷನಿಸ್ಟ್ ಪಾಲಿಸಿ. ಗೊತ್ತಾಯ್ತಲ್ವಾ ಎಷ್ಟು ಪ್ರಕಾರದ ವಾಣಿಜ್ಯ ನೀತಿಗಳಿದ್ದಾವೆ? ವ್ಯಾಪಾರ ಅಥವಾ ವಾಣಿಜ್ಯ ನೀತಿಗಳು 2 ಪ್ರಕಾರದ್ದಿದೆ. ಒಂದು ಮುಕ್ತ ವ್ಯಾಪಾರ ನೀತಿ ಮತ್ತು ರಕ್ಷಣಾ ನೀತಿ. ಈಗ ಮುಕ್ತ ವ್ಯಾಪಾರ ನೀತಿಯ ಅರ್ಥವನ್ನು ನೋಡೋಣ. ಮುಕ್ತ ವ್ಯಾಪಾರ ನೀತಿ ಅಂತ ಅಂದರೆ ದೇಶಗಳ ನಡುವೆ ನಡೆಯುವಂತಹ ವ್ಯಾಪಾರ ವಹಿವಾಟುಗಳ ಮೇಲೆ ಯಾವುದೇ ನಿರ್ಬಂಧಗಳನ್ನು ವಿಧಿಸದೇ ಇರುವಂತಹ ನೀತಿಗೆ ಮುಕ್ತ ವ್ಯಾಪಾರ ನೀತಿ ಅಂತ ಕರೆಯಲಾಗತ್ತೆ. ಅಂದರೆ ಒಂದು ದೇಶ ಇತರ ದೇಶಗಳ ಜೊತೆ ವ್ಯಾಪಾರ ನಡೆಸುವಾಗ ತನ್ನ ಆಮದು ರಫ್ತುಗಳ ಮೇಲೆ ಯಾವುದೇ ಪ್ರಕಾರದ ನಿರ್ಬಂಧಗಳು, ಅಂದರೆ ಸುಂಕಗಳನ್ನು ವಿಧಿಸೋದಿರ್ಬೋದು, ಕೋಟಾಗಳನ್ನು ನಿಗದಿಪಡಿಸೋದಿರ್ಬೋದು, ವಿನಿಮಯ ನಿಯಂತ್ರಣಗಳನ್ನು ಹಾಕೋದಿರ್ಬೋದು, ಆಮದುಗಳನ್ನು ನಿಷೇಧಿಸೋದಿರ್ಬೋದು, ಹೀಗೆ ಯಾವುದೇ ಪ್ರಕಾರದ ನಿಯಂತ್ರಣಗಳನ್ನು ಹೇರದೆ ಮುಕ್ತವಾಗಿ ಸರಕು ಸೇವೆಗಳು ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಚಲಿಸೋದಕ್ಕೆ ಅವಕಾಶ ಇರುವಂಥ ನೀತಿಗೆ ಮುಕ್ತ ವ್ಯಾಪಾರ ನೀತಿ ಅಂತ ಕರೆಯಲಾಗುತ್ತೆ. ಅಂದರೆ ಇದರಲ್ಲಿ ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಸರಕುಗಳು ಯಾವುದೇ ಅಡಚಣೆಗಳಿಲ್ಲದೆ ವರ್ಗಾವಣೆ ಆಗ್ತಾ ಇರ್ತವೆ. ಅಂದರೆ ಆಮದು ರಫ್ತುಗಳ ಮೇಲೆ ಯಾವ ನಿಯಂತ್ರಣವೂ ಇರೋದಿಲ್ಲ. ಒಂದು ದೇಶ ಯಾವುದೇ ಸರಕುಗಳನ್ನು ಎಷ್ಟು ಬೇಕಾದರೂ ರಫ್ತು ಮಾಡ್ಬೋದು, ಹಾಗೆಯೇ ಎಷ್ಟು ಬೇಕಾದರೂ ಆಮದು ಕೂಡ ಮಾಡ್ಕೋಬೋದು. ಗೊತ್ತಾಯ್ತಲ್ವ? ಮುಕ್ತ ವ್ಯಾಪಾರ ನೀತಿ ಅಂದರೆ ಯಾವುದೇ ಅಡೆತಡೆಗಳಿಲ್ಲದೆ ಒಂದು ದೇಶ ಇತರ ದೇಶಗಳೊಂದಿಗೆ ವ್ಯಾಪಾರ ನಡೆಸುವಂತಹ ಒಂದು ಕ್ರಮಕ್ಕೆ ಮುಕ್ತ ವ್ಯಾಪಾರ ಅಂತೇಳಿ ಕರೆಯಲಾಗುತ್ತೆ. Free trade policy refers to a trade policy without any tariff or quantitative restrictions and other devices obstructing the movement of goods between countries. ಮತ್ತು ಈ ಮುಕ್ತ ವ್ಯಾಪಾರ ನೀತಿಗೆ ಹಲವಾರು ವ್ಯಾಖ್ಯೆಗಳಿದ್ದಾವೆ. ಮುಖ್ಯವಾದ 2 ಮಾತ್ರ ನಾನಿಲ್ಲಿ ಮೆನ್ಷನ್ ಮಾಡ್ತೇನೆ. ನಮ್ಮ ಅರ್ಥಶಾಸ್ತ್ರದ ಪಿತಾಮಹರಾದ ಆ್ಯಡಮ್ ಸ್ಮಿತ್ ಅವರ ಪ್ರಕಾರ ಸ್ವದೇಶಿ ಮತ್ತು ವಿದೇಶಿ ಸರಕುಗಳ ನಡುವೆ
ಯಾವುದೇ ತಾರತಮ್ಯ ತೋರದೇ ಇರತಕ್ಕಂತಹ ವಾಣಿಜ್ಯ ನೀತಿಗೆ ಮುಕ್ತ ವ್ಯಾಪಾರ ನೀತಿ ಅಂತ ಕರೆಯಲಾಗುತ್ತೆ. ಏನು ಆಡಮ್ ಸ್ಮಿತ್ ಪ್ರಕಾರ ಸ್ವದೇಶಿ ಸರಕು ಮತ್ತು ವಿದೇಶಿ ಸರಕುಗಳ ನಡುವೆ ಯಾವುದೇ ತಾರತಮ್ಯ ತೋರದೇ ಇರತಕ್ಕಂತಹ ನೀತಿ ಅದನ್ನು ಮುಕ್ತ ವ್ಯಾಪಾರ ನೀತಿ ಆಗುತ್ತೆ ಅಂತ ಹೇಳ್ತಾರೆ. ಅಂದರೆ ಇಲ್ಲಿ ಸ್ವದೇಶಿ ವಸ್ತುಗಳನ್ನು ನಾವು ಹೇಗೆ ಉತ್ಪಾದನೆ ಮಾಡಿ ಮಾರಾಟ ಮಾಡ್ತೀವೋ ಯಾವುದೇ ಸರ್ಕಾರದ ಒಂದು ನಿಯಂತ್ರಣಗಳು ಇಲ್ಲದೆ, ಅದೇ ಥರ ವಿದೇಶಿ ಸರಕುಗಳಿಗೂ ಯಾವುದೇ ತಾರತಮ್ಯ ಮಾಡೋದಿಲ್ಲ. ಅವುಗಳನ್ನು ಕೂಡ ಮುಕ್ತವಾಗಿ ತರಿಸ್ಕೊಂಡು ಇಲ್ಲಿ ಮಾರಾಟ ಮಾಡೋದಕ್ಕೆ ಕೊಳ್ಳೋದಕ್ಕೆ ಎಲ್ಲ ಅವಕಾಶ ಇರುತ್ತೆ. ಆ ಥರ ಒಂದು ನೀತಿಯನ್ನು ಇವರು ಮುಕ್ತ ವ್ಯಾಪಾರ ನೀತಿ ಅಂತೇಳಿ ವ್ಯಾಖ್ಯಾನಿಸ್ತಾರೆ. ಹಾಗೆಯೇ ಜಗದೀಶ್ ಭಗವತಿ ಅವರ ಪ್ರಕಾರ ಉತ್ಪಾದನಾಂಗಗಳ ಬಳಕೆ ಮತ್ತು ಅನುಭೋಗದ ಮೇಲೆ ಸುಂಕಗಳು, ಕೋಟ, ವಿನಿಮಯ ನಿಯಂತ್ರಣ, ತೆರಿಗೆಗಳು ಮತ್ತು ಸಹಾಯಧನಗಳು ಇಲ್ಲವಾದಾಗ ಮುಕ್ತ ವ್ಯಾಪಾರ ಪರಿಪೂರ್ಣವಾಗುತ್ತದೆ ಅಂತ ಹೇಳ್ತಾರೆ. ಅಂದರೆ ಇವ್ರ ಪ್ರಕಾರ ಆಮದು ರಫ್ತುಗಳ ಮೇಲೆ ಯಾವುದೇ ನಿಯಂತ್ರಣಗಳು, ಇಲ್ಲಿ ಏನು ಮೆನ್ಷನ್ ಮಾಡಿದಾರಲ್ವ, ಸುಂಕಗಳನ್ನು ಹಾಕೋದಿರ್ಬೋದು, ಕೋಟ ವಿಧಿಸೋದಿರ್ಬೋದು, ವಿನಿಮಯ ನಿಯಂತ್ರಣಗಳನ್ನು ಹೇರೋದಿರ್ಬೋದು, ಹೀಗೆ ಮತ್ತು ಸಹಾಯಧನ ಕೂಡ ಕೊಡೋದಿಲ್ಲ. ರಫ್ತುಗಳನ್ನು ಉತ್ತೇಜಿಸೋದಕ್ಕೆ ಆಗಲಿ ಅಥವಾ ಆಮದು ಬದಲೀಕರಣ ಸರಕುಗಳಿಗಾಗಲಿ ಯಾವುದೇ ಸಹಾಯಧನವನ್ನು ಕೂಡ ಕೊಡೋದಿಲ್ಲ. ಒಟ್ಟಾರೆ ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ ಸರ್ಕಾರದಿಂದ ಯಾವುದೇ ಪ್ರಕಾರದ ಮಧ್ಯಪ್ರವೇಶ ಅಥವಾ ಹಸ್ತಕ್ಷೇಪ ಇಲ್ಲದೇ ಇರತಕ್ಕಂತಹ ನೀತಿಗೆ ಮುಕ್ತ ವ್ಯಾಪಾರ ನೀತಿ ಅಂತೇಳಿ ಕರೀತಾರೆ. ಹಂಗಾದರೆ ರಕ್ಷಣಾ ನೀತಿ ಅಂತ ಅಂದರೆ ಏನು? ಇದಕ್ಕೆ ವಿರುದ್ಧವಾದ್ದು. ಮುಕ್ತ ವ್ಯಾಪಾರ ನೀತಿ ಅಂದರೆ ಯಾವುದೇ ಅಡೆತಡೆ ಅಥವಾ ನಿಯಂತ್ರಣಗಳು ಇಲ್ಲದೆ ಇರತಕ್ಕಂತಹ ನೀತಿಗೆ ಮುಕ್ತ ವ್ಯಾಪಾರ ನೀತಿ. ಇದಕ್ಕೆ ವಿರುದ್ಧವಾದ್ದು ರಕ್ಷಣಾ ನೀತಿ ಅಂತ ಅಂದ್ರೇನು? ಒಂದು ದೇಶ ತನ್ನ ಆಮದು ರಫ್ತುಗಳ ಮೇಲೆ ಸುಂಕ, ಕೋಟ, ವಿನಿಮಯ ನಿಯಂತ್ರಣ ಮುಂತಾದ ಅಡೆತಡೆಗಳನ್ನು ಹೇರುವಂತಹ ಕ್ರಮಕ್ಕೆ ರಕ್ಷಣಾ ನೀತಿ ಅಂತ ಕರೆಯಲಾಗುತ್ತೆ. ಅಂದರೆ ರಕ್ಷಣಾ ನೀತಿ ಅಂದ್ರೇನು? ಹಲವಾರು ಪ್ರಕಾರದ ನಿಯಂತ್ರಣಗಳನ್ನು ವ್ಯಾಪಾರದ ಮೇಲೆ ವಿಧಿಸೋದು. ಅಂದರೆ ಆಮದುಗಳನ್ನು ಕಡಿಮೆ ಮಾಡಬೇಕು, ರಫ್ತುಗಳನ್ನು ಉತ್ತೇಜಿಸಬೇಕು ಅಂತ ಗುರಿ ಇಟ್ಕೊಂಡು ಸರ್ಕಾರ ವ್ಯಾಪಾರದಲ್ಲಿ ಹಸ್ತಕ್ಷೇಪ ನಡೆಸುವಂತಹ ಒಂದು ನೀತಿಗೆ ರಕ್ಷಣಾ ನೀತಿ ಅಂತ ಕರೀತಾರೆ. ಅದನ್ನು ನಾನು ಮುಂದಿನ ಸೆಷನ್ಗಳಲ್ಲಿ ತಿಳಿಸ್ಕೊಡ್ತೇನೆ. ಈಗ ನಾವು ಈ ಒಂದು ದೇಶ ಮುಕ್ತ ವ್ಯಾಪಾರ ನೀತಿಯನ್ನು ಅನುಸರಿಸೋದ್ರಿಂದ ಏನು ಪ್ರಯೋಜನಗಳಾಗ್ತವೆ ಅನ್ನೋದನ್ನು ತಿಳ್ಕೋಬೇಕು. ಅಂದರೆ ಮುಕ್ತ ವ್ಯಾಪಾರದ ಪರವಾದಗಳು ಅಥವಾ ಮುಕ್ತ ವ್ಯಾಪಾರದ ಅನುಕೂಲಗಳು ಏನು ಅನ್ನೋದನ್ನು ನೋಡೋಣ. ಈಗ ಈ ಎರಡು ನೀತಿಗಳನ್ನು ನಾವು ಕೇಳಿದ್ವಿ. ಒಂದು ಮುಕ್ತ ವ್ಯಾಪಾರ ನೀತಿ, ಮತ್ತೊಂದು ರಕ್ಷಣಾ ನೀತಿ. ಇವೆರಡರಲ್ಲಿ ಯಾವ ಬಗೆಯ ನೀತಿ ಒಳ್ಳೆಯದು ಒಂದು ದೇಶದ ಹಿತದೃಷ್ಟಿಯಿಂದ ಎನ್ನೋದನ್ನು ಚಿಂತನೆ ಮಾಡಬೇಕಾಗುತ್ತೆ, ವಿಚಾರ ಮಾಡಬೇಕಾಗುತ್ತೆ. ಆದರೆ ಈ ಬಗ್ಗೆ ಅರ್ಥಶಾಸ್ತ್ರಜ್ಞರಲ್ಲೇ ಒಮ್ಮತ ಅಭಿಪ್ರಾಯ ಇಲ್ಲ. ಬಹುತೇಕ ಸಂಪ್ರದಾಯ ಪಂಥದ ಅರ್ಥಶಾಸ್ತ್ರಜ್ಞರು ಮತ್ತು ಈಗಲೂ ಕೂಡ ಕೆಲವು ಚಿಂತಕರು ಮುಕ್ತ ವ್ಯಾಪಾರ ನೀತಿಯನ್ನು ಬೆಂಬಲಿಸ್ತಾರೆ, ಮತ್ತು ಕೆಲವರು ರಕ್ಷಣಾ ನೀತಿಯನ್ನು ಬೆಂಬಲಿಸ್ತಾರೆ. ಆದರೆ ಎರಡೂ ನೀತಿಯಲ್ಲಿಯೂ ಕೆಲವೊಂದು ಅನುಕೂಲಗಳು ಇದ್ದಾವೆ, ಅನಾನುಕೂಲಗಳು ಕೂಡ ಇದ್ದೇ ಇದ್ದಾವೆ. ನಾವು ಇವುಗಳನ್ನೆಲ್ಲ ಡೀಟೇಲಾಗಿ ಈ ಸೆಷನ್ ಮತ್ತು ಮುಂದಿನ 2-3 ಸೆಷನ್ಗಳಲ್ಲಿ ಚರ್ಚೆ ಮಾಡೋಣ. ಈಗ ಮುಕ್ತ ವ್ಯಾಪಾರ ನೀತಿಯ ಪರವಾದಗಳು, ಅಂದರೆ ಅದರಿಂದ ಏನು ಅನುಕೂಲಗಳು ಆಗುತ್ತೆ ಅನ್ನೋದನ್ನು ನಾವು ನೋಡಬೇಕು. ಏನು ಪ್ರಯೋಜನ ಆಗ್ಬೋದು ಮುಕ್ತ ವ್ಯಾಪಾರ ನೀತಿಯಿಂದ? ಇಲ್ಲಿ ಸುಮಾರು 12 ಪಾಯಿಂಟ್ಸನ್ನು ನಾನು ಮೆನ್ಷನ್ ಮಾಡ್ತಾ ಇದ್ದೀನಿ. ಇದು 15 ಮಾರ್ಕ್ಸಿಗೆ ಇಂಪಾರ್ಟೆಂಟ್ ಕೂಡ ಇರುತ್ತೆ ವಿದ್ಯಾರ್ಥಿಗಳೇ. ಎಕ್ಸಾಮ್ನಲ್ಲಿ 15 ಮಾರ್ಕ್ಸಿಗೆ ಇಂಪಾರ್ಟೆಂಟ್ ಇರುತ್ತೆ. ಹಾಗಾಗಿ ನೀವು ನೀಟಾಗಿ ಪಾಯಿಂಟ್ಸ್ನ ಕೇಳಿ
ನೋಟ್ಸ್ ಮಾಡ್ಕೋಬೇಕು ಮತ್ತು ಅರ್ಥ ಮಾಡ್ಕೋಬೇಕು. ಆಗ ಮಾತ್ರ ಚೆನ್ನಾಗಿ ಪ್ರೆಸೆಂಟ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಈಗ 1ನೇ ಅನುಕೂಲ ವೈಶಿಷ್ಟ್ಯತೆ ಮತ್ತು ಶ್ರಮ ವಿಭಜನೆ. ಯಾವುದೇ ಒಂದು ದೇಶ ಮುಕ್ತ ವ್ಯಾಪಾರ ನೀತಿಯನ್ನು ಅನುಸರಿಸೋದ್ರಿಂದ ಕೆಲವೇ ವಸ್ತುಗಳ ಉತ್ಪಾದನೆಯಲ್ಲಿ ವೈಶಿಷ್ಟ್ಯತೆ ಸಾಧಿಸುತ್ತೆ ಮತ್ತು ಅದರಿಂದ ಶ್ರಮ ವಿಭಜನೆಯನ್ನು ಅಳವಡಿಸ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ನೀವು ಈ ರಿಕಾರ್ಡೋ ಅವರ ಸಾಪೇಕ್ಷ ವೆಚ್ಚ ಸಿದ್ಧಾಂತ ಮತ್ತು ಆಡಮ್ ಸ್ಮಿತ್ನ ನಿರಪೇಕ್ಷ ವೆಚ್ಚ ಸಿದ್ಧಾಂತ ಇವುಗಳಲ್ಲೆಲ್ಲ ಕೇಳಿರ್ಬೋದು. ಅದರಲ್ಲಿ ಅವರೇನು ಹೇಳ್ತಾರೆ, ಮುಕ್ತ ವ್ಯಾಪಾರ ನೀತಿಯನ್ನು ಒಂದು ದೇಶ ಅನುಸರಿಸಬೇಕು ಅಂತ ಹೇಳ್ತಾರೆ. ಜೊತೆಗೆ ಮುಕ್ತ ವ್ಯಾಪಾರ ನೀತಿಯನ್ನು ಅನುಸರಿಸೋದ್ರಿಂದ ಒಂದು ದೇಶ ಎಲ್ಲ ವಸ್ತುಗಳನ್ನು ಉತ್ಪಾದನೆ ಮಾಡೋದು ಬೇಕಾಗಲ್ಲ. ಯಾವ ಸರಕುಗಳಲ್ಲಿ ಹೆಚ್ಚು ಅನುಕೂಲತೆಗಳನ್ನು ಹೊಂದಿರುತ್ತೋ, ಕಡಿಮೆ ವೆಚ್ಚದಲ್ಲಿ ಉತ್ಪಾದನೆ ಮಾಡೋ ಸಾಧ್ಯತೆ ಇರುತ್ತೋ ಅಂಥ ಸರಕುಗಳನ್ನು ಉತ್ಪಾದನೆ ಮಾಡುತ್ತೆ. ಅದರಿಂದ ಆ ವಸ್ತುವಿನ ಉತ್ಪಾದನೆಯಲ್ಲಿ ವೈಶಿಷ್ಟ್ಯತೆಯನ್ನು ಸಾಧಿಸ್ಬೋದು, ದಕ್ಷತೆಯನ್ನು ಸಾಧಿಸ್ಬೋದು ಮತ್ತು ಕಡಿಮೆ ವೆಚ್ಚದಲ್ಲಿ ಹೆಚ್ಚು ಉತ್ಪಾದನೆ ಪಡಿಬೋದು. ಇದರಿಂದಾಗಿ ಅಂತಾರಾಷ್ಟ್ರೀಯವಾಗಿ ಜನರು ಕಡಿಮೆ ಬೆಲೆಯಲ್ಲಿ ಸರಕುಗಳನ್ನು ಪಡೆಯೋದಕ್ಕೆ ಸಾಧ್ಯವಾಗುತ್ತೆ ಮತ್ತು ತಮ್ಮ ಜೀವನವನ್ನು ಉತ್ತಮಪಡಿಸ್ಕೊಳ್ಳೋದಕ್ಕೂ ಕೂಡ ಸಾಧ್ಯವಾಗುತ್ತೆ. ಇದು ಮೊದಲನೇ ಪ್ರಯೋಜನ. ಇನ್ನು 2ನೇ ಅಂಶ ಆಗಿದೆ ಸಂಪನ್ಮೂಲಗಳ ದಕ್ಷ ಬಳಕೆ, ಎಫಿಷಿಯೆಂಟ್ ಯೂಸ್ ಆಫ್ ರಿಸೋರ್ಸಸ್. ಮುಕ್ತ ವ್ಯಾಪಾರ ನೀತಿಯನ್ನು ಅನುಸರಿಸೋದ್ರಿಂದ ಸಂಪನ್ಮೂಲಗಳನ್ನು ಸದ್ಬಳಕೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಲಭ್ಯವಿರುವಂತಹ ಮಿತವಾದ ಸಂಪನ್ಮೂಲಗಳನ್ನು ಹೆಚ್ಚು ದಕ್ಷವಾಗಿ ಪ್ರಗತಿದಾಯಕವಾಗಿ ಬಳಸೋದಕ್ಕೆ ಸಾಧ್ಯವಾಗುತ್ತೆ. ಇದರಿಂದಾಗಿ ದುರುಪಯೋಗ ಮತ್ತು ಪೋಲಾಗುವಿಕೆಯನ್ನು ತಡೆಗಟ್ಟಬಹುದು. ಅಂದರೆ ಒಂದು ದೇಶದಲ್ಲಿ ಲಭ್ಯವಿರ್ತಕ್ಕಂಥ ಸಂಪನ್ಮೂಲಗಳನ್ನು ಸಮರ್ಪಕವಾಗಿ ಹೆಚ್ಚು ದಕ್ಷತೆಯಿಂದ ನಾವು ಬಳಸ್ಕೊಳ್ಬೋದು ಮುಕ್ತ ವ್ಯಾಪಾರ ನೀತಿಯನ್ನು ಅನುಸರಿಸೋದ್ರಿಂದ. ಅಂದರೆ ಇಲ್ಲಿ ಸರ್ಕಾರದ ಯಾವುದೇ ನಿಯಂತ್ರಣ ಇಲ್ಲದೆ ಇರೋದ್ರಿಂದ ಒಂದು ಸರಕನ್ನು ಎಷ್ಟು ಬೇಕಿದ್ರೂ ಉತ್ಪಾದನೆ ಮಾಡ್ಬೋದು ಮತ್ತು ರಫ್ತು ಕೂಡ ಮಾಡ್ಬೋದು. ಇದರಿಂದ ಒಂದು ದೇಶದಲ್ಲಿ ಲಭ್ಯ ಇರೋ ಎಲ್ಲ ಸಂಪನ್ಮೂಲಗಳನ್ನು ದಕ್ಷತೆಯಿಂದ ಬಳಸ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಇನ್ನು 3ನೇ ಅನುಕೂಲ ಆಗಿದೆ ಗರಿಷ್ಠ ಉತ್ಪಾದನೆ. ಅಂತಾರಾಷ್ಟ್ರೀಯ ಶ್ರಮ ವಿಭಜನೆ ಮತ್ತು ವೈಶಿಷ್ಟ್ಯತೆಯ ಕಾರಣದಿಂದಾಗಿ ಗರಿಷ್ಠ ಉತ್ಪಾದನೆ ಸಾಧ್ಯವಾಗುತ್ತೆ. ಶ್ರಮ ವಿಭಜನೆ ಮತ್ತು ವೈಶಿಷ್ಟ್ಯತೆಗಳನ್ನು ಉತ್ಪಾದನೆಯಲ್ಲಿ ಅಳವಡಿಸ್ಕೊಳ್ಳೋದ್ರಿಂದ ಇನ್ನೂ ಹೊಸ ತಂತ್ರಜ್ಞಾನಗಳ ಸಂಶೋಧನೆಗೆ ಅವಕಾಶ ಸಿಗುತ್ತೆ ಮತ್ತು ಯಂತ್ರಗಳನ್ನು ಹೆಚ್ಚು ಬಳಸೋದಕ್ಕೆ ಅವಕಾಶ ಸಿಗುತ್ತೆ. ಇದರಿಂದಾಗಿ ಉತ್ಪಾದನೆ ಹೆಚ್ಚಾಗುತ್ತೆ. ಅಷ್ಟೇ ಅಲ್ಲದೆ ವಸ್ತುಗಳು ಕಡಿಮೆ ಬೆಲೆಯಲ್ಲಿ ಕೂಡ ಸಿಗೋದಕ್ಕೆ ಸಾಧ್ಯವಾಗುತ್ತೆ. ಗರಿಷ್ಠ ಉತ್ಪಾದನೆಯಿಂದಾಗಿ ಜನರ ಆದಾಯ ಹೆಚ್ಚುತ್ತೆ, ಜೊತೆಗೆ ಜೀವನ ಮಟ್ಟ ಕೂಡ ಸುಧಾರಣೆಯಾಗುತ್ತೆ. ಗೊತ್ತಾಗ್ತಾ ಇದೆ ಅಲ್ವಾ? ಹೀಗೆ 3 ಪಾಯಿಂಟ್ಸ್ ಆಯಿತು. ಏನು 1ನೇದೇನು ವೈಶಿಷ್ಟ್ಯತೆ ಮತ್ತು ಶ್ರಮ ವಿಭಜನೆ, ಸಂಪನ್ಮೂಲಗಳ ದಕ್ಷ ಬಳಕೆ ಸಾಧ್ಯವಾಗುತ್ತೆ, ಹಾಗೆಯೇ ಗರಿಷ್ಠ ಉತ್ಪಾದನೆ ಸಾಧ್ಯವಾಗುತ್ತೆ. ಇನ್ನು 4ನೆಯ ಒಂದು ಪ್ರಯೋಜನ ಗರಿಷ್ಠ ಅನುಭೋಗ. ಮುಕ್ತ ವ್ಯಾಪಾರ ನೀತಿಯಿಂದ ಅನುಭೋಗಿಗಳು ಉತ್ತಮ ಗುಣಮಟ್ಟದ ಸರಕುಗಳನ್ನು ಅತ್ಯಂತ ಕಡಿಮೆ ಬೆಲೆಯಲ್ಲಿ ಪಡೆಯೋದಕ್ಕೆ ಸಾಧ್ಯವಾಗುತ್ತೆ. ಅನುಭೋಗಿಗಳು ತಮ್ಮ ಮಿತವಾದ ಆದಾಯವನ್ನು ಹೆಚ್ಚು ಸರಕುಗಳನ್ನು ಕೊಂಡ್ಕೊಳ್ಳೋದಕ್ಕೆ ಬಳಸ್ಕೊಂಡು ತಮ್ಮ ಜೀವನ ಮಟ್ಟವನ್ನು ಉತ್ತಮಪಡಿಸ್ಕೊಳ್ಬೋದು. ಅಂದರೆ ಎಲ್ಲ ದೇಶಗಳ ಗ್ರಾಹಕರಿಗೆ ಕಡಿಮೆ ಬೆಲೆಯಲ್ಲಿ ಒಳ್ಳೆಯ ಗುಣಮಟ್ಟದ ಸರಕುಗಳನ್ನು ಪಡೆಯೋದಕ್ಕೆ ಈ ಒಂದು ಮುಕ್ತ ವ್ಯಾಪಾರ ನೀತಿಯಿಂದಾಗಿ ಸಾಧ್ಯವಾಗುತ್ತೆ. ಇದರಿಂದ ಅವರ ಜೀವನ ಮಟ್ಟ ಸುಧಾರಣೆ ಆಗುತ್ತೆ. ಇನ್ನು 5ನೇ ಅನುಕೂಲತೆ, ಮುಕ್ತ ವ್ಯಾಪಾರ ನೀತಿಯಿಂದ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮುಕ್ತ ಪೈಪೋಟಿ
ಏರ್ಪಡುತ್ತೆ. ಇದರಿಂದಾಗಿ ರಾಷ್ಟ್ರ ಮಟ್ಟದಲ್ಲಿ ಏಕಸ್ವಾಮ್ಯ ಬೆಳವಣಿಗೆಯನ್ನು ತಡೆಗಟ್ಟಬಹುದು. ಏಕಸ್ವಾಮ್ಯಗಳು ಅಂದರೆ ಗೊತ್ತಲ್ವಾ ಅರ್ಥ? ಏನು ಏಕಸ್ವಾಮ್ಯ ಅಂತ ಅಂದರೆ? ಏಕಸ್ವಾಮ್ಯ ಅಂತ ಅಂದರೆ ಒಬ್ಬನೇ ಮಾರಾಟಗಾರ ಅಥವಾ ಒಬ್ಬನೇ ಉತ್ಪಾದಕ ಇರ್ತಕ್ಕಂಥ ಮಾರುಕಟ್ಟೆ. ಅಂದರೆ ಯಾವುದೇ ಒಂದು ಸರಕನ್ನು ಉತ್ಪಾದಿಸುವಂತಹ ಉತ್ಪಾದಕ ಒಬ್ಬನೇ ಇದ್ದಾಗ ಏಕಸ್ವಾಮ್ಯ ನಿರ್ಮಾಣ ಆಗುತ್ತೆ. ಅವನು ತನ್ನ ವಸ್ತುವಿಗೆ ಯಾರೂ ಪ್ರತಿಸ್ಪರ್ಧಿಗಳೇ ಇಲ್ಲದೆ ಇರೋದ್ರಿಂದ ಗ್ರಾಹಕರನ್ನು ಶೋಷಣೆ ಮಾಡೋ ಸಾಧ್ಯತೆ ಇರುತ್ತೆ. ಅಂದರೆ ಅಧಿಕ ಬೆಲೆಯನ್ನು ನಿಗದಿಪಡಿಸೋದು, ಪೂರೈಕೆ ಕಡಿಮೆ ಮಾಡೋದು, ಕೊರತೆಯನ್ನು ಸೃಷ್ಟಿ ಮಾಡೋದು ಮತ್ತು ಹೆಚ್ಚು ಲಾಭ ಗಳಿಸೋದು, ಹೀಗೆ ಏಕಸ್ವಾಮ್ಯಗಳು ನಿರ್ಮಾಣ ಆಗೋ ಸಾಧ್ಯತೆ ಇರುತ್ತೆ. ಆದರೆ ಮುಕ್ತ ವ್ಯಾಪಾರ ನೀತಿಯನ್ನು ಅನುಸರಿಸೋದ್ರಿಂದ ಈ ರೀತಿ ಏಕಸ್ವಾಮ್ಯಕ್ಕೆ ಒಳಪಟ್ಟಿರ್ತಕ್ಕಂಥ ಸರಕನ್ನು ಆಮದು ಮಾಡ್ಕೋಬೋದು, ಮುಕ್ತವಾಗಿ ಆಮದು ಮಾಡ್ಕೋಬೋದು. ಆಗ ಏಕಸ್ವಾಮ್ಯ ತಾನಾಗಿಯೇ ನಿವಾರಣೆ ಆಗುತ್ತೆ. ಅಂದರೆ ಪ್ರತಿಸ್ಪರ್ಧಿಗಳ ಸಂಖ್ಯೆ ಹೆಚ್ಚಾಗುತ್ತೆ. ಪೈಪೋಟಿ ಹೆಚ್ಚಾದಷ್ಟು ಗ್ರಾಹಕರಿಗೆ ಕಡಿಮೆ ಬೆಲೆಯಲ್ಲಿ ಎಲ್ಲ ಸರಕುಗಳು ದೊರೀತವೆ. ಇದು ಏಕಸ್ವಾಮ್ಯ ನಿವಾರಣೆ. ನಂತರ 6ನೇ ಪಾಯಿಂಟ್ ಆಗಿದೆ ವಿಸ್ತೃತ ಮಾರುಕಟ್ಟೆ. ಮುಕ್ತ ವ್ಯಾಪಾರ ನೀತಿಯಲ್ಲಿ ಸರಕುಗಳಿಗೆ ವಿಶ್ವವೆಲ್ಲ ಮಾರುಕಟ್ಟೆ ಆಗತ್ತೆ. ಅಂದರೆ ಯಾವುದೇ ಒಂದು ಸರಕನ್ನು ಉತ್ಪಾದಕ ಕೇವಲ ತನ್ನ ದೇಶದಲ್ಲಿ ಅಷ್ಟೇ ಮಾರಾಟ ಮಾಡೋದಲ್ಲ, ವಿಶ್ವದ ಯಾವುದೇ ರಾಷ್ಟ್ರದಲ್ಲಿ ಮಾರಾಟ ಮಾಡೋದಕ್ಕೆ ಅವಕಾಶಗಳು ಲಭಿಸ್ತವೆ. ಅಂದರೆ ಒಂದು ಸರಕಿನ ಮಾರಾಟಕ್ಕೆ ಇರುವಂತಹ ಒಂದು ಅವಕಾಶ ವಿಸ್ತರಣೆಯಾಗತ್ತೆ, ಮಾರುಕಟ್ಟೆ ವಿಸ್ತರಣೆಯಾಗತ್ತೆ. ಇದರಿಂದಾಗಿ ಅವುಗಳಿಗೆ ಅಂದರೆ ಯಾವುದೇ ಸರಕಿಗೂ ಬೇಡಿಕೆಯ ಕೊರತೆ ಅನ್ನೋ ಸಮಸ್ಯೆನೇ ಉದ್ಭವಿಸೋದಿಲ್ಲ. ಅಂದರೆ ಸರಕಿನ ಬೇಡಿಕೆ ಒಂದು ದೇಶದ ಮಾರುಕಟ್ಟೆಗೆ ಮಾತ್ರ ಸೀಮಿತವಾಗೋದಿಲ್ಲ, ಇಡೀ ಜಗತ್ತೇ ಪ್ರತಿ ಸರಕಿಗೂ ಮಾರುಕಟ್ಟೆಯಾಗಿ ಪರಿಣಮಿಸುತ್ತೆ. ಹಾಗಾಗಿ ಉತ್ಪಾದಕರು ಬೇಡಿಕೆ ಕೊರತೆಯನ್ನು ಎದುರಿಸೋ ಸಂದರ್ಭನೇ ಬರೋದಿಲ್ಲ, ಮಾರುಕಟ್ಟೆ ವಿಸ್ತರಣೆಯಾಗತ್ತೆ. ಗೊತ್ತಾಯ್ತಲ್ವಾ? ಇನ್ನು ಬೆಲೆ ನಿಯಂತ್ರಣ, 7ನೇ ಪ್ರಯೋಜನ ಬೆಲೆ ನಿಯಂತ್ರಣ. ಮುಕ್ತ ವ್ಯಾಪಾರ ನೀತಿಯನ್ನು ಅನುಸರಿಸೋದ್ರಿಂದ ಬೆಲೆಯಲ್ಲಿನ ಏರುಪೇರುಗಳನ್ನು ತಡೆಗಟ್ಟಬಹುದು. ಕೊರತೆಯಲ್ಲಿರುವಂತಹ ಸರಕು ವಿದೇಶಿ ಮಾರುಕಟ್ಟೆಯಲ್ಲಿ ಮುಕ್ತವಾಗಿ ಲಭ್ಯವಾಗೋದ್ರಿಂದ ಬೆಲೆ ಏರಿಕೆ ಸನ್ನಿವೇಶ ಆಗಲಿ ಅಥವಾ ಮಾರುಕಟ್ಟೆ ಕೊರತೆಯಿಂದಾಗಿ ಬೆಲೆ ಕುಸಿಯುವಂಥ ಅವಕಾಶಗಳಾಗಲಿ ಉದ್ಭವ ಆಗೋದಿಲ್ಲ. ಅಂದರೆ ಅತಿ ಪ್ರಸರಣ ಆಗಲಿ ಅನಪ್ರಸರಣ ಆಗಲಿ ತಾನಾಗಿಯೇ ನಿಯಂತ್ರಣಕ್ಕೆ ಬರುತ್ತೆ. ಬೆಲೆಗಳು ಮಿತಿ ಮೀರಿ ಏರೋದು ಇಲ್ಲ, ಮಿತಿ ಮೀರಿ ಕುಸಿಯೋ ಸಂದರ್ಭಗಳು ಕೂಡ ಇರೋದಿಲ್ಲ. ಹಾಗಾಗಿ ಬೆಲೆಗಳು ಒಂದು ಸಮಸ್ಥಿತಿಯಲ್ಲಿ ಮುಂದುವರಿಯೋದಕ್ಕೆ ಸಾಧ್ಯವಾಗುತ್ತೆ ಮುಕ್ತ ವ್ಯಾಪಾರ ನೀತಿಯನ್ನು ಅನುಸರಿಸೋದ್ರಿಂದ. ಗೊತ್ತಾಯ್ತಲ್ವಾ? ಅಂದರೆ ಯಾವುದೇ ಒಂದು ಸರಕಿನ ಬೆಲೆ ಮಿತಿ ಮೀರಿ ಏರೋದಿಲ್ಲ. ಯಾಕೆಂದರೆ ಮುಕ್ತವಾಗಿ ವಿದೇಶಿ ಮಾರುಕಟ್ಟೆಯಲ್ಲಿ ಸರಕನ್ನು ಕೊಂಡ್ಕೋಬೋದು. ಈಗ ನಮ್ಮ ದೇಶದಲ್ಲಿ ಯಾವುದೇ ಒಂದು ಸರಕು ಉತ್ಪಾದನೆ ಕೊರತೆಯಿಂದಾಗಿ ಅದರ ಬೆಲೆ ಏರ್ತಾ ಇದ್ದರೆ ಏನು ಮಾಡ್ಬೋದು? ನಾವು ಆ ಸರಕನ್ನು ಬೇರೆ ದೇಶದಿಂದ ಆಮದು ಮಾಡಿಕೊಂಡಾಗ ತಾನಾಗಿ ಅದರ ಬೆಲೆ ಇಳಿಯುತ್ತೆ. ಈಗ ಸಕ್ಕರೆ ಬೆಲೆ ಈ ಮಿತಿ ಮೀರಿ ಏರ್ತಾ ಇದೆ, ಇಲ್ಲಿ ಉತ್ಪಾದನೆ ಕಡಿಮೆ ಆಗಿದೆ, ಆದರೆ ಬೇಡಿಕೆ ಹೆಚ್ಚಾಗಿದೆ ಎಂದಾಗ ಮುಕ್ತ ವ್ಯಾಪಾರ ನೀತಿ ಅನುಸರಣೆ ಕಾರಣದಿಂದಾಗಿ ಜಗತ್ತಿನ ಇತರ ಯಾವುದೇ ದೇಶದಿಂದ ಕಡಿಮೆ ಬೆಲೆಯಲ್ಲಿ, ಅಂದರೆ ಯಾವ ದೇಶದಲ್ಲಿ ಅದನ್ನು ಕಡಿಮೆ ಬೆಲೆಗೆ ಉತ್ಪಾದನೆ ಸಾಧ್ಯವಾಗ್ತಾ ಇದೆಯೋ ಅಂಥ ದೇಶದಿಂದ ನಾವು ಮುಕ್ತವಾಗಿ ಸರಕನ್ನು ತರಿಸ್ಕೊಳ್ಬೋದು. ಇದರಿಂದ ಸಕ್ಕರೆ ಬೆಲೆ ಮಿತಿ ಮೀರಿ ಏಳೋ ಸಾಧ್ಯತೆಗಳು ಕಡಿಮೆ ಆಗುತ್ತೆ. ಅಂದರೆ ಬೆಲೆ ನಿಯಂತ್ರಣ ಈ ಮುಕ್ತ ವ್ಯಾಪಾರ ನೀತಿಯಿಂದ ಸಾಧ್ಯವಾಗುತ್ತೆ. ಇನ್ನು 8ನೇ ಅನುಕೂಲ ಆಗಿದೆ ಜ್ಞಾನ ಮೌಲ್ಯ. ಜ್ಞಾನ ಮೌಲ್ಯ ಅಂತಾರಾಷ್ಟ್ರೀಯ ಪೈಪೋಟಿಯಿಂದಾಗಿ ಜನ ಕಷ್ಟಪಟ್ಟು ದುಡಿಯೋದನ್ನು ಕಲಿತಾರೆ. ಉತ್ಪಾದನಾ ವಿಧಾನದಲ್ಲಿ ಹೊಸ ಹೊಸ ಬದಲಾವಣೆಗಳನ್ನು ತರೋದಕ್ಕೆ ಪ್ರಯತ್ನಗಳು ನಡೀತವೆ.
ನವೀನ ಸಂಶೋಧನೆಗಳು ಮತ್ತು ಆವಿಷ್ಕಾರಗಳಿಗೆ ದಾರಿ ಮಾಡಿಕೊಡುತ್ತೆ. ಅಂದರೆ ಮುಕ್ತ ನೀತಿಯನ್ನು ಅನುಸರಿಸೋದ್ರಿಂದ ಬೇರೆ ದೇಶಗಳು ಕಂಡಿಡಿದಂಥ ಉತ್ಪಾದನಾ ವಿಧಾನಗಳು ಮತ್ತು ಸಂಶೋಧನೆಗಳನ್ನು, ತಂತ್ರಜ್ಞಾನವನ್ನು ಮುಕ್ತವಾಗಿ ಯಾವುದೇ ಅಡೆತಡೆ ಇಲ್ಲದೆ ನಾವು ಆಮದು ಮಾಡ್ಕೋಬೋದು. ಇದರಿಂದ ಉತ್ಪಾದನಾ ವಿಧಾನಗಳಲ್ಲಿ ಹೊಸ ಬದಲಾವಣೆಗಳನ್ನು ತರೋದಕ್ಕೆ ಸಾಧ್ಯವಾಗುತ್ತೆ. ಈಗ ಉದಾಹರಣೆಗೆ ನಮ್ಮ ದೇಶದಲ್ಲಿ ನೋಡಿ, 50-60ರ ದಶಕದಲ್ಲಿ ಆಹಾರ ಉತ್ಪಾದನೆ ತುಂಬ ಕಡಿಮೆ ಇತ್ತು. ದೇಶದ ಎಲ್ಲ ಜನಗಳಿಗೆ ಆಹಾರವನ್ನು ಉತ್ಪಾದನೆ ಮಾಡೋದಕ್ಕೆ ಸಾಧ್ಯವಾಗ್ತಾ ಇರಲಿಲ್ಲ. ಆದರೆ ವಿದೇಶಗಳಿಂದ ಅಲ್ಲಿ ಅನುಸರಿಸ್ತಕ್ಕಂಥ ಉತ್ಪಾದನಾ ವಿಧಾನಗಳನ್ನು ನಾವು ಕಲಿತು ಅಳವಡಿಸ್ಕೊಂಡಿದ್ದರಿಂದಾಗಿ ಆಹಾರ ಉತ್ಪಾದನೆ 4-5 ಪಟ್ಟು ಹೆಚ್ಚಾಗಿದೆ. ಈಗ ಅಗಾಧವಾದ ಒಂದು ಜನಸಂಖ್ಯೆಗೆ ಆಹಾರವನ್ನು ಪೂರೈಕೆ ಮಾಡೋದಕ್ಕೆ ಸಾಧ್ಯವಾಗ್ತಾ ಇದೆ ವಿದ್ಯಾರ್ಥಿಗಳೇ. ಅಂದರೆ ಜ್ಞಾನ ಮೌಲ್ಯ ತಿಳುವಳಿಕೆ ಹೆಚ್ಚಾಗ್ತಾ ಹೋಗುತ್ತೆ ಮುಕ್ತ ವ್ಯಾಪಾರ ನೀತಿಯನ್ನು ಅನುಸರಿಸೋದ್ರಿಂದ. ಇನ್ನು 9ನೇ ಅಂಶ ಆಗಿದೆ ತುರ್ತು ಪರಿಸ್ಥಿತಿಯನ್ನು ಎದುರಿಸೋದು. ಇದಂತೂ ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಇದ್ದೇವೆ. ದೇಶದಲ್ಲಿ ಆಗಾಗ ಪ್ರವಾಹ, ಬರಗಾಲ, ಭೂಕಂಪ ಮುಂತಾದ ಪರಿಸ್ಥಿತಿಗಳು ಸಂಭವಿಸಿದಾಗ ಮುಕ್ತ ವ್ಯಾಪಾರ ನೀತಿಯಲ್ಲಿ ಇವುಗಳನ್ನು ಎದುರಿಸೋದು ತುಂಬ ಸುಲಭ ಆಗುತ್ತೆ. ಅಂದರೆ ಯಾವುದೇ ಸರಕು ನೈಸರ್ಗಿಕ ವಿಕೋಪಗಳಿಂದಾಗಿ ಕೊರತೆ ಉಂಟಾದರೆ ಅದನ್ನು ಬೇರೆ ದೇಶಗಳಿಂದ ತಕ್ಷಣ ಆಮದು ಮಾಡ್ಕೋಬೋದು. ಇದು ಮುಕ್ತ ವ್ಯಾಪಾರ ನೀತಿ ಇದ್ದಾಗ ಮಾತ್ರ ಸಾಧ್ಯವಾಗುತ್ತೆ. ಈಗ ಉದಾಹರಣೆಗೆ ನಮಗೆ ಬೇಕಾದಂಥ ಅವಶ್ಯಕ ಸರಕು ಅಮೇರಿಕಾದಿಂದ ತರಿಸ್ಕೋಬೇಕಾಗಿದೆ ಅಂತ ಭಾವಿಸೋಣ. ಆಗ ಅಮೇರಿಕಾದಿಂದ ಬರೋ ಸರಕುಗಳಿಗೆ ನಾವು ಒಂದು ವೇಳೆ ನಿಯಂತ್ರಣಗಳನ್ನು ಹಾಕ್ಕೊಂಡಿದ್ರೆ ಅಥವಾ ಆ ದೇಶ ಇಲ್ಲಿಗೆ ರಫ್ತು ಮಾಡೋದಕ್ಕೆ ನಿಯಂತ್ರಣ ಹಾಕ್ಕೊಂಡಿದ್ರೆ ಆ ನೀತಿಯಲ್ಲಿ ಬದಲಾವಣೆ ಮಾಡಿ ತರಿಸ್ಕೊಳ್ಳೋದು ತುಂಬ ವಿಳಂಬ ಆಗೋ ಸಾಧ್ಯತೆ ಇರುತ್ತೆ. ಆದರೆ ಮುಕ್ತ ವ್ಯಾಪಾರ ನೀತಿ ಅನುಸರಿಸ್ತಾ ಇದ್ದಾಗ ನಮಗೆ ಬೇಕೆಂದ ಸರಕನ್ನು ತಕ್ಷಣ ಬೇರೆ ದೇಶಗಳಿಂದ ತರಿಸ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಜೊತೆಗೆ ಆ ದೇಶ ಕೂಡ ಮುಕ್ತ ನೀತಿನೇ ಅನುಸರಿಸಬೇಕು. ನಮ್ಮ ದೇಶ ಮುಕ್ತ ನೀತಿ ಅನುಸರಿಸ್ತಾ ಇದ್ದು ಅಮೇರಿಕಾ ರಕ್ಷಣಾ ನೀತಿ ಅಳವಡಿಸ್ಕೊಂಡಿದ್ರೆ ಈ ಪ್ರಯೋಜನಗಳು ನಮಗೆ ಸಿಗೋದಿಲ್ಲ. ಗೊತ್ತಾಯ್ತಲ್ವ? ಇನ್ನು 10ನೇ ಅನುಕೂಲ ಆಗಿದೆ ಸಂಪನ್ಮೂಲಗಳ ಸಮಾನ ವಿತರಣೆ. ಮುಕ್ತ ವ್ಯಾಪಾರ ನೀತಿಯನ್ನು ಅನುಸರಿಸಿದಾಗ ಏನು ಸಂಪನ್ಮೂಲಗಳು ಎಲ್ಲ ದೇಶಗಳಿಗೂ ಸಮಾನವಾಗಿ ಹಂಚಿಕೆಯಾಗೋದಕ್ಕೆ ಸಾಧ್ಯವಾಗುತ್ತೆ. ನಮಗೆ ಗೊತ್ತಿದೆ ವಿದ್ಯಾರ್ಥಿಗಳೇ, ಭೌಗೋಳಿಕವಾಗಿ ಹಲವಾರು ಸಂಪನ್ಮೂಲಗಳು ಎಲ್ಲ ರಾಷ್ಟ್ರಗಳಲ್ಲಿ ಸಮಾನವಾಗಿ ಲಭ್ಯತೆ ಇಲ್ಲ. ಈಗ ಅರಬ್ ರಾಷ್ಟ್ರಗಳಲ್ಲಿ ತೈಲ ನಿಕ್ಷೇಪಗಳು ಹೆಚ್ಚಾಗಿ ಲಭಿಸುತ್ತೆ. ಆದರೆ ಭಾರತ ಮುಂತಾದ ದೇಶಗಳಲ್ಲಿ ತೈಲ ಉತ್ಪಾದನೆ ಕಡಿಮೆ ಇದೆ, ಯಾಕೆಂದರೆ ನಿಕ್ಷೇಪಗಳಿಲ್ಲ. ಈಗ ನಾವೇನು ಮಾಡ್ಬೋದು, ಮುಕ್ತ ವ್ಯಾಪಾರ ನೀತಿಯನ್ನು ಅನುಸರಿಸೋದ್ರಿಂದ ತೈಲೋತ್ಪನ್ನಗಳನ್ನು ನಾವು ಆ ರಾಷ್ಟ್ರಗಳಿಂದ ತರಿಸ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಅಂದರೆ ಯಾವುದೇ ದೇಶದಿಂದ ಎಲ್ಲೇ ಸಿಗ್ತಕ್ಕಂಥ ಒಂದು ಸಂಪನ್ಮೂಲವನ್ನು ನಾವು ಆಮದು ಮಾಡ್ಕೊಳ್ಬೋದು. ಹಾಗೆಯೇ ನಮ್ಮಲ್ಲಿ ಹೇರಳವಾಗಿ ಲಭ್ಯ ಇರೋ ಸಂಪನ್ಮೂಲಗಳನ್ನು ಇತರ ಲಭ್ಯ ಇಲ್ಲದೇ ಇರೋ ದೇಶಗಳಿಗೆ ಕಳಿಸ್ಕೊಡ್ಬೋದು, ರಫ್ತು ಮಾಡ್ಬೋದು. ಇದರಿಂದ ಏನಾಗುತ್ತೆ, ಎಲ್ಲ ಸಂಪನ್ಮೂಲಗಳು ಜಗತ್ತಿನ ಎಲ್ಲ ದೇಶಗಳ ನಡುವೆನೂ ಸಮಾನವಾಗಿ ಹಂಚಿಕೆಯಾಗೋದಕ್ಕೆ ಸಾಧ್ಯವಾಗುತ್ತೆ ಮುಕ್ತ ನೀತಿಯಿಂದಾಗಿ. ಅದೇ ನಿಯಂತ್ರಣ ಹಾಕ್ಕೊಂಡ್ರೆ ಈ ರೀತಿ ಸಂಪನ್ಮೂಲಗಳ ಸಮಾನ ಹಂಚಿಕೆ ಸಾಧ್ಯವಾಗೋದಿಲ್ಲ. ಇನ್ನು 11ನೇ ಅಂಶ ಆಗಿದೆ ಆರ್ಥಿಕ ಅಭಿವೃದ್ಧಿ. ಒಟ್ಟಾರೆಯಾಗಿ ಈ ಒಂದು ಮುಕ್ತ ವ್ಯಾಪಾರ ನೀತಿಯನ್ನು ಅನುಸರಿಸೋದ್ರಿಂದ ಭಾರತದಂಥ ಅಭಿವೃದ್ಧಿಶೀಲ ದೇಶಗಳು ತ್ವರಿತವಾಗಿ ಅಭಿವೃದ್ಧಿ ಸಾಧಿಸೋದಕ್ಕೆ ಸಾಧ್ಯವಾಗುತ್ತೆ. ಯಾಕೆಂದರೆ ಅಭಿವೃದ್ಧಿ ಪ್ರಕ್ರಿಯೆಗೆ ಬೇಕಾದಂಥ ಒಂದು ಯಂತ್ರೋಪಕರಣಗಳು, ನವೀನ ತಂತ್ರಜ್ಞಾನ, ಕಚ್ಚಾ ಸಾಮಗ್ರಿ ಮತ್ತು ಬಂಡವಾಳ ಮುಂತಾದವುಗಳನ್ನೆಲ್ಲ ಸುಲಭವಾಗಿ ಆಮದು ಮಾಡಿಕೊಳ್ಳೋದಕ್ಕೆ ಅವಕಾಶ ನೀಡುತ್ತೆ ಈ ಮುಕ್ತ ವ್ಯಾಪಾರ ನೀತಿ. ಇದರಿಂದ
ವೇಗವಾಗಿ ಅಭಿವೃದ್ಧಿಯನ್ನು ಸಾಧಿಸಬಹುದು. ಮತ್ತು ಅದು ನಿಜ ಕೂಡ. ಈಗೇನು 25 ವರ್ಷಗಳಿಂದ ಜಾಗತೀಕರಣ ಪ್ರಕ್ರಿಯೆಯನ್ನು ನಮ್ಮ ದೇಶದಲ್ಲಿ ನೋಡ್ತಾ ಇದ್ದೇವೆ. ಇದರಿಂದಾಗಿ ಏನು ಅಭಿವೃದ್ಧಿಯ ವೇಗ ಹೆಚ್ಚಾಗಿರೋದನ್ನು ನಾವು ಕಾಣ್ಬೋದು. ಈಗ ಲಾಸ್ಟ್ ಪಾಯಿಂಟ್ಗೆ ಬರ್ತಾ ಇದ್ದೀವಿ ವಿದ್ಯಾರ್ಥಿಗಳೇ. ಕೊನೆಯ ಒಂದು ಪ್ರಯೋಜನ, ಬಟ್ ಇದೇ ಕೊನೆ ಅಂತ ಅಲ್ಲ, ನಮ್ಮ ಚರ್ಚೆಯಲ್ಲಿ ಲಾಸ್ಟ್ ಪಾಯಿಂಟು ಅಂತಾರಾಷ್ಟ್ರೀಯ ಸಹಕಾರ. ಒಟ್ಟಾರೆಯಾಗಿ ಮುಕ್ತ ವ್ಯಾಪಾರ ನೀತಿಯನ್ನು ಅನುಸರಿಸೋದ್ರಿಂದ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದೇಶಗಳ ನಡುವೆ ಪರಸ್ಪರ ಸಹಕಾರ, ಸೌಹಾರ್ದತೆ, ತಿಳುವಳಿಕೆ ಮೊದಲಾದ ಉನ್ನತ ಮತ್ತು ವಿಶಾಲ ಮನೋಭಾವಗಳು ಬೆಳೀತವೆ. ಇದರಿಂದಾಗಿ ದೇಶಗಳ ನಡುವಿನ ವೈಷಮ್ಯ ಅಥವಾ ಹಗೆತನ ನಿವಾರಣೆಯಾಗತ್ತೆ ಮತ್ತು ಯುದ್ಧದಂತಹ ಭೀಕರ ದುರಂತಗಳಿಗೆ ಕಡಿವಾಣವನ್ನು ಹಾಕ್ಬೋದು. ಹೀಗೆ ಮುಕ್ತ ವ್ಯಾಪಾರ ವ್ಯವಸ್ಥೆಯಿಂದ ಅನೇಕ ಪ್ರಯೋಜನಗಳು ಒಂದು ದೇಶಕ್ಕೆ ಲಭ್ಯವಾಗುತ್ತೆ. ಆದರೆ ಈ ಒಂದು ಪ್ರಯೋಜನ ಸಿಗಬೇಕಂದ್ರೆ ಫಸ್ಟ್ ಕಂಡೀಷನ್ ಏನು? ಜಗತ್ತಿನ ಎಲ್ಲ ರಾಷ್ಟ್ರಗಳು ಮುಕ್ತ ವ್ಯಾಪಾರ ನೀತಿಯನ್ನೇ ಅನುಸರಿಸಬೇಕು. ಆಗ ಮಾತ್ರ ಈ ಎಲ್ಲ ಪ್ರಯೋಜನಗಳು ಎಲ್ಲ ದೇಶಕ್ಕೂ ಲಭಿಸೋದಕ್ಕೆ ಸಾಧ್ಯ. ಆದರೆ ಕೆಲವು ದೇಶ ಮುಕ್ತ ವ್ಯಾಪಾರ ನೀತಿ ಮತ್ತು ಕೆಲವು ದೇಶಗಳು ರಕ್ಷಣಾ ನೀತಿಯನ್ನು ಅಳವಡಿಸ್ಕೊಂಡ್ರೆ ಇದರಿಂದ ಸಿಗುವಂಥ ಪ್ರಯೋಜನಗಳು ಕಡಿಮೆ ಆಗ್ತವೆ. ಗೊತ್ತಾಯ್ತಲ್ವ? ಜಗತ್ತಿನ ಎಲ್ಲ ದೇಶಗಳು ಮುಕ್ತ ನೀತಿಯನ್ನೇ ಅನುಸರಿಸ್ತಾ ಇದ್ದರೆ ಈ ಎಲ್ಲ ಪ್ರಯೋಜನಗಳು ಎಲ್ಲ ರಾಷ್ಟ್ರಕ್ಕೂ ಸಿಗುತ್ತೆ. ಜೊತೆಗೆ ಯಾವುದೇ ಒಂದು ದೇಶ ಪಡೆಯೋ ಪ್ರಯೋಜನ ಅಥವಾ ಲಾಭ ಆ ದೇಶ ವಿನಿಮಯ ಮಾಡ್ತಾ ಇರತಕ್ಕಂಥ ಸರಕುಗಳ ಪ್ರಮಾಣ ಮತ್ತು ಆ ದೇಶದ ಪೈಪೋಟಿ ಸಾಮರ್ಥ್ಯ ಹಾಗೂ ಉತ್ಪಾದನಾ ಸಾಮರ್ಥ್ಯಗಳನ್ನು ಅವಲಂಬಿಸಿರುತ್ತೆ. ಇವಿಷ್ಟು ಮುಕ್ತ ವ್ಯಾಪಾರ ನೀತಿಯ ಗುಣಗಳು ಅಥವಾ ಅನುಕೂಲಗಳು ಅಥವಾ ಪ್ರಯೋಜನಗಳು. ಈಗಾಗಲೇ ನಾನು ತಿಳಿಸಿದ್ದೀನಿ 15 ಮಾರ್ಕ್ಸಿಗೆ ಇದು ಇಂಪಾರ್ಟೆಂಟ್ ಇರುತ್ತೆ. ಹಾಗಾಗಿ ಪಾಯಿಂಟ್ಸ್ನೆಲ್ಲ ಇನ್ನೊಂದು ಸಲ ಪುನರ್ಮನನ ಮಾಡಿ ಅರ್ಥ ಮಾಡ್ಕೊಳ್ಳಿ, ನೆನ್ಪಿಟ್ಕೊಳ್ಳಿ. ಮತ್ತು ರೆಫರೆನ್ಸ್ ಬುಕ್ಸ್ ಇಲ್ಲಿ ಕೊಟ್ಟಿದ್ದೇನೆ, ನೀವು ರೆಫರ್ ಮಾಡ್ಬೋದು. ಥ್ಯಾಂಕ್ ಯು.